ಬೆಂಗಳೂರಿನಲ್ಲಿರುವ ಕಂದಾಯ ಭವನ ಎಷ್ಟು ಸೇಫ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅವ್ಯವಸ್ಥೆಯ ಅಗರವಾಗಿದೆ ಸರ್ಕಾರಿ ಕಚೇರಿಗಳು. ಬೆಂಗಳೂರಿನಲ್ಲಿರುವ ಕಂದಾಯ ಭವನಗಳು ಎಷ್ಟು ಸೇಫ್ ಎನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಅವ್ಯವಸ್ಥೆಯ ಅಗರವಾಗಿದೆ ಸರ್ಕಾರಿ ಕಚೇರಿಗಳು. ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ. ಕಂದಾಯ ಭವನದ ಕರಾಳ ಕಥೆಯನ್ನ ಇದೀಗ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ. ಕಟ್ಟಡ ಕಟ್ಟಿ 12 ವರ್ಷಕ್ಕೆ ಶಿಥಿಲಾವಸ್ಥೆಗೆ ತಲುಪಿದೆ ಸರ್ಕಾರಿ ಕಚೇರಿಯ ಭವನಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಂಡು ಕಾಣದಂತೆ ನಿದ್ರೆಗೆ ಜಾರ್ತಾ ಇದ್ದಾರೆ ಅಲ್ಲಿನ ಪಾಲಿಕೆ ಅಧಿಕಾರಿಗಳು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿರುವ ಕಂದಾಯ ಭವನ ಎಷ್ಟು ಸೇಫ್ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಅವ್ಯವಸ್ಥೆಯ ಅಗರವಾಗಿದೆ ಅಲ್ಲಿನ ಸರ್ಕಾರಿ ಕಚೇರಿಗಳು. ಅಶ್ವವೇಗ ನ್ಯೂಸ್ ಇದೀಗ ಅಲ್ಲಿನ ಕರಾಳ ಸತ್ಯವನ್ನ ಬಿಚ್ಚಿಡ್ತಾ ಇದೆ. ಕಂದಾಯ ಭವನದ ಕರಾಳ ಕಥೆಯನ್ನ ಇದೀಗ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ. ಕಚೇರಿಯ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಬಂದ್ ಮಾಡಲಾಗಿದೆ. ಅಷ್ಟು ದೊಡ್ಡ ಕಚೇರಿ ಇದಾಗಿದ್ರೂ ಒಂದು ಕುಡಿಯುವ ನೀರಿಗೆ ಅಲ್ಲಿ ಗತಿ ಇಲ್ಲ. ಇನ್ನು ತುರ್ತು ಸಮಯದಲ್ಲಿ ಉಪಯೋಗಿಸುವ ಫೈರ್ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ಏನು ತುರ್ತು ಸಮಯದಲ್ಲಿ ಬೆಂಕಿ ಆಹುತಿಯಾದಾಗ ಏನು ಉಪಯೋಗಿಸ್ತೀವಿ ಫೈರ್, ಅದನ್ನ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಗೇಟ್ ಹತ್ತಿರ ಜನರ ಮೈ ಮೇಲೆ ಸಿಮೆಂಟ್ಗಳು ಬೀಳ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರ್ಬೋದು ಯಾವ ರೀತಿ ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ ಅಂತ. 2 ಬಾರಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದ್ರೂ ಕೂಡ ವೇಸ್ಟ್ ಆಗಿದೆ. ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಇನ್ನು ನೀವು ಕೂಡ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ಅವ್ಯವಸ್ಥೆ ಆಗಿದೆ ಅಂತ. ಇನ್ನು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಸಾಕು ಅಲ್ಲಲ್ಲೇ ಉಗುಳಿದ್ದಾರೆ. ಬರೀ ಸ್ವಚ್ಛತೆಯನ್ನ ಕಾಪಾಡಿ ಅಂತ ಬರೀ ಬೋರ್ಡ್ ಮಾತ್ರ ಹಾಕಿದ್ದಾರೆ ಅಷ್ಟೇ. ಯಾವುದೇ ರೀತಿ ಸ್ವಚ್ಛತೆಯನ್ನ ಅವರು ಮಾಡ್ತಾ ಇಲ್ಲ. ಅಶ್ವವೇಗ ಚಾನೆಲ್ ಇದೀಗ ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಇದೆ. ಅಲ್ಲಿ ಯಾವ ರೀತಿ ಅವ್ಯವಸ್ಥೆ ಆಗಿದೆ, ಯಾವ ರೀತಿ ಜನರಿಗೆ ಅನಾನುಕೂಲವನ್ನ ಮಾಡ್ತಾ ಇದ್ದಾರೆ. ಜನರು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಮೆಂಟ್ ಏನಿದೆ ಅದು ಬೀಳ್ತಾ ಇದೆಯಂತೆ. ಇನ್ನು ಕೇವಲ ಬರೀ 12 ವರ್ಷ ಆಗಿದೆ ಅಷ್ಟೇ. ಇದನ್ನ ಕಟ್ಟಿಸಿ ನಿರ್ಮಾಣ ಮಾಡಿ ಕೇವಲ 12 ವರ್ಷ ಆಗಿದೆ. ಆದ್ರೆ ಯಾವುದೇ ರೀತಿ ನಿರ್ವಹಣೆ ಮಾಡ್ತಾ ಇಲ್ಲ. ಇಷ್ಟು ದೊಡ್ಡ ಆಫೀಸ್ ಆಗಿದ್ರು ಕೂಡ ಒಂದು ಕುಡಿಯೋ ನೀರಿಗೆ ಗತಿ ಇಲ್ವಂತೆ. ಅಲ್ಲಿ ಕಂಡು ಕಾಣದಂತೆ ಅಲ್ಲಿನ ಪಾಲಿಕೆ ಅಧಿಕಾರಿಗಳು ನಿದ್ರೆಗೆ ಜಾರಿದ್ದಾರೆ. ಅವರ ವಿರುದ್ಧ ಯಾಕೆ ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಕಚೇರಿಗೆ ಬರುವ ಜನರ ಅನುಕೂಲಕ್ಕೆ ಅಂತ ಹಾಕಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಕೂಡ ಆಗಿದೆ. ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಇನ್ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಇನ್ನು ಗ್ರೌಂಡ್ ಫ್ಲೋರ್ ನಲ್ಲಿ ಕಳೆದ ಕೆಲವು ತಿಂಗಳಿಂದ ಶುದ್ಧ ಕುಡಿಯುವ ನೀರಿನ ಪ್ಲಾಂಟ್ ಕೂಡ ಕೆಟ್ಟು ನಿಂತಿದೆ. ಇನ್ನು ಮೊದಲನೇ ಮಹಡಿಯಲ್ಲಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಸರಿಯಾಗಿ ಸ್ವಿಚ್ ಬೋರ್ಡ್ ವ್ಯವಸ್ಥೆ ಇಲ್ವಂತೆ. ಸ್ವಿಚ್ ಬೋರ್ಡ್ ಕೆಟ್ಟು ಎಷ್ಟು ತಿಂಗಳಾದ್ರೂ ಕೂಡ ರಿಪೇರಿಯನ್ನ ಮಾಡ್ತಾ ಇಲ್ಲ ಅಲ್ಲಿನ ಸಿಬ್ಬಂದಿಗಳು ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ತುರ್ತು ಸಮಯದಲ್ಲಿ ಉಪಯೋಗಿಸುವ ಫೈರ್ ಸಾಮಗ್ರಿಗಳ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ತುರ್ತು ಸಮಯದಲ್ಲಿ ಅವರು ಏನ್ ಮಾಡ್ತಾರೆ? ಈ ರೀತಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಅನಾಹುತ ಆಗೋ ಸಂಭವ ಕೂಡ ಇದೆ. ಇನ್ನು ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡೋದಾದ್ರೆ ಮೆಟ್ಲು ಹತ್ರನೇ ಉಗ್ದಿರುವಂತಹ ಕಲೆಗಳು ಕಾಣ್ತಾ ಇದೆ. ಯಾವುದೇ ರೀತಿ ಸ್ವಚ್ಛತೆ ಇಲ್ಲ. ಬೋರ್ಡ್ ಮಾತ್ರ ಹಾಕಿದ್ದಾರೆ ಸ್ವಚ್ಛತೆಯನ್ನ ಕಾಪಾಡಿ ಅಂತ. ಆದ್ರೆ ಯಾವುದೇ ರೀತಿ ಸ್ವಚ್ಛತೆಯನ್ನ ಮಾಡ್ತಾ ಇಲ್ಲ. ಇನ್ನು ಟೈಲ್ಸ್ ನಂತೂ ಕ್ಲೀನೇ ಮಾಡಿಲ್ಲ. ಅಲ್ಲಲ್ಲೇ ಕಟ್ಟಡಗಳು ಬಿರುಕು ಮೂಡಿರುವಂತದನ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕೇವಲ ಹೆಸರಿಗೆ ಅಷ್ಟೇ ಬೋರ್ಡ್ ಹಾಕಿ ಸುಮ್ಮನೆ ಆಗ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನೋದ್ ರವರು ವಾಕ್ಥ್ರೋ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಕಟ್ಟಡಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಒಂದು ಪ್ರಶ್ನೆ ಇದೀಗ ಉದ್ಭವಕ್ಕೆ ಆಗ್ತದೆ. ಯಾಕಂದ್ರೆ ಒಂದು
ಸರ್ಕಾರಿ ಕಟ್ಟಡಗಳು ಹಲವಾರು ರೀತಿಯ ಒಂದು ಸಮಸ್ಯೆಗಳು, ಲೋಪದೋಷಗಳು, ಅಂದರೆ ಕರೆಂಟ್ ಆಗಿರಲಿ, ಕಟ್ಟಡ ಕ್ರ್ಯಾಕ್ ಆಗಿರಲಿ, ಮತ್ತು ಅದು ಫೈರ್, ಎಮರ್ಜೆನ್ಸಿ ಫೈರ್ ಆಗಿರಲಿ, ಹೀಗೆ ಹಲವಾರು ರೀತಿಯ ಒಂದು ಸಮಸ್ಯೆಗಳಿದ್ದಾವೆ. ಈಗ ಆ ಒಂದು ಅಂಥ ಸಮಸ್ಯೆಗಳ ಪೈಕಿ ನಾನು ಬೆಂಗಳೂರಲ್ಲಿರ್ತಕ್ಕಂಥ ಕಂದಾಯ ಭವನದಲ್ಲಿರ್ತಕ್ಕಂಥ ಸಮಸ್ಯೆ ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ಮೇಲ್ಗಡೆ ನೋಡ್ತಾ ಹೋಗ್ಬೋದು. ಅಂದರೆ ಈ ಒಂದು ಕಂದಾಯ ಭವನದಲ್ಲಿ 8ನೇ ಫ್ಲೋರ್ ಈ ಒಂದು ಬರೋದು. ಈ ಒಂದು 8ನೇ ಫ್ಲೋರಲ್ಲಿ ನೋಡಿ ಯಾವ ಥರ ಕ್ರ್ಯಾಕ್ ಆಗಿದೆ ಈ ಒಂದು ಬಿಲ್ಡಿಂಗು. ಅಂದರೆ 2012ರಲ್ಲಿ ಈ ಒಂದು ಕಟ್ಟಡವನ್ನು ಅಂದರೆ ಶಿಲಾನ್ಯಾಸ ಮಾಡಲಾಗಿತ್ತು, ಅಂದರೆ ಅವಾಗ ಉದ್ಘಾಟನೆ ಮಾಡಲಾಗಿತ್ತು. ಆವಾಗಿಂದ ಕೇವಲ ಒಂದು 12 ವರ್ಷದ ಒಂದು ಕಟ್ಟಡ ಇದೀಗ ಈ ಥರ ಒಂದು ಶಿಥಿಲಾವಸ್ಥೆ ತಲುಪಿದೆ ಅಂದರೆ ನಿಜಕ್ಕೂ ಒಂದು ನಂಬಲಕ್ಕೆ ಒಂದು ಸಾಧ್ಯ ಇಲ್ಲ. ನಿಮ್ಗೆ ಇನ್ನೂ ಹಲವಾರು ರೀತಿಯ ಒಂದು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಮೇಲೆ ಇಲ್ಲಿ ಓಡಾಡ್ತಕ್ಕಂಥ ಒಂದು ಜನಗಳ ಪರಿಸ್ಥಿತಿ ಏನು, ಮತ್ತು ಹೆಂಗೆ ಓಡಾಡಬೇಕು ಜನಗಳು. ಇನ್ನು ಅದೇ ಥರ ನೋಡಿದ್ರೆ ಇನ್ನು ಮೇಲ್ಗಡೆ ಲೈಟು, ಅಂದರೆ ಒಂದು ಕಡೆ ಲೈಟ್ ಆನ್ ಆಗಿದೆ, ಒಂದು ಕಡೆ ಬಲ್ಬ್ ಇದೆ, ಮತ್ತು ಇನ್ನೊಂದು ಕಡೆ ಬಲ್ಬ್ ಇಲ್ಲ. ಇದೆಂಗೆ ಅಧಿಕಾರಿಗಳು ಒಂದು ಬೇಜವಾಬ್ದಾರಿತನ ಕೆಲಸ ಒಂದು ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಆಗಿದೆ. ನೋಡಿ, ಆ ಕಡೆ ಒಂದು ಇರ್ತಕ್ಕಂಥ ಲೈಟ್ ಆನ್ ಆಗಿದೆ, ಈ ಒಂದು ಲೈಟ್ ಆನ್ ಆಗಿಲ್ಲ. ಈ ಒಂದು ಆ ಲೈಟ್ ಒಂದು ತೆರವು ಮಾಡೋಕ್ಕೂ ಸಹ ಒಂದು ಅಧಿಕಾರಿಗಳ ಹತ್ರ ಒಂದು ಪೇಷನ್ಸ್ ಇಲ್ಲ, ಸಮಯ ಇಲ್ಲ. ಅಂದರೆ ಒಂದು ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡ್ತಾ ಇರೋದು ಅಧಿಕಾರಿಗಳಿಂದ ಯಾವ ಪುರುಷಾರ್ಥಕ್ಕಾಗಿ ಅವರೊಂದು ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡ್ತಾರೆ? ಪ್ರತಿನಿತ್ಯ ಬರ್ತಕ್ಕಂಥ ಒಂದು ಸಾವಿರಾರು ಜನರ ಜೀವಕ್ಕೆ ಬೆಲೆ ಇಲ್ವಾ? ಏನಾದರೂ ಘಟನೆಗಳಾದಾಗಲೇ ಒಂದು ಅಧಿಕಾರಿಗಳು ಎಚ್ಚೆತ್ತುಕೋತಾರ, ಅಥವಾ ಘಟನೆ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೋತಾರ? ಇನ್ನು ಮೇಲಾದರೂ ಅಧಿಕಾರಿಗಳು ಈ ಒಂದು ವರದಿ ಬಿತ್ತರಾದ ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ತು ಬೇಗ ಈ ಒಂದು ಏನೋ ಹಲವಾರು ಒಂದು ಕಾಮಗಾರಿಗಳ ಕೆಲಸ, ಅಂದರೆ ಶಿಥಿಲಾವಸ್ಥೆ ತಲುಪಿರೋದಾಗಲಿ, ಮತ್ತು ಬಲ್ಬ್ ಇಲ್ಲದೆ ಇರೋದಾಗಲಿ, ಮತ್ತು ಏನು ಸಮಸ್ಯೆಗಳು ಕಂಡುಬಂದಿದೆ ಆ ಒಂದು ಮೂಲಭೂತ ಸಮಸ್ಯೆಗಳನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಒಂದು ಪರಿಶೀಲನೆ ಮಾಡಿ ಸೂಕ್ತ ಅಧಿಕಾರಿಗಳಿಗೆ ಈ ಒಂದು ಹೊಣೆಯನ್ನು ಕೊಡಬೇಕು.